ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುರೇಂದ್ರ, ಏನಿದು ನನ್ನನ್ನು ಅತ್ತಿಗೆ ಅಂತ ಕರೀತಿದ್ಯಾ? ಯಾರಾದ್ರೂ ನೋಡಿದ್ರೆ ಕೇಳಿಸ್ಕೊಂಡ್ರೆ? ಇಲ್ಲಿ ಯಾರು ಇಲ್ವಲ್ಲ ಅದಕ್ಕೆ. ಅವಕಾಶ ಸಿಕ್ಕಾಗಾದ್ರೂ ನಿಮ್ಮನ್ನ ಅತ್ತಿಗೆ ಅಂತ ಕರೀಬೇಕು ಅಂತ ಆಸೆ. ಸರಿ, ನಾನು ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಮುಖ್ಯವಾದ ವಿಷಯನ? ಏನದು? ಅಕ್ಕ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಯಾಕೆ ಸುರೇಂದ್ರ, ಅಂಥದ್ದೇನಾಯ್ತು? ಮನೆ ಕೆಲಸದವ್ರನ್ನೆಲ್ಲ ಒಂದ್ ಕಡೆ ಸೇರೋದಕ್ಕೆ ಹೇಳಿದಾಳೆ. ಆ ಗಾರ್ಡನ್ ಕೆಲಸ ಮಾಡೋರು, ಕ್ಲೀನಿಂಗ್ ಮಾಡೋರು, ಕಿಚನ್ ಡಿಪಾರ್ಟ್ಮೆಂಟ್ ಅವರು, ಇವ್ರನ್ನೆಲ್ಲ ಒಂದೇ ಕಡೆ ಸೇರಕ್ಕೆ ಹೇಳಿದಾಳೆ. ಆದ್ರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಕೆಲಸದವ್ರನ್ನೆಲ್ಲ ಒಂದ್ ಕಡೆ ಬರೋದಕ್ಕೆ ಹೇಳಿದಾಳ? ಅಂಥದ್ದೇನಿರ್ಬೋದು? ನನ್ಗ್ಯಾಕೋ ಟೆನ್ಷನ್ ಆಗ್ತಿದೆ ಅದಕ್ಕೆ. ನೀವು ಯಾರು ಅಂತ ಅವಳಿಗೇನಾದ್ರು ಗೊತ್ತಾಗಿರ್ಬೋದಾ? ಚಾಣಕ್ಯನೇ ನಂದಿನಿ ಅನ್ನೋ ವಿಷಯ ಅವಳಿಗೇನಾದ್ರು ಗೊತ್ತಾದ್ರೆ ಮುಂದೇನ್ ಗತಿ? ಹಾಗೇನಿರಲ್ಲ ಅನ್ಸುತ್ತೆ. ನಾನೀ ಮನೆಗೆ ಬಂದಾಗಿಂದ ನಾವೆಲ್ಲ ಹುಷಾರಾಗೇ ಇದೀವಲ್ವಾ? ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೂ ಯಾಕೋ ಮನಸ್ಸಲ್ಲಿ ಭಯ. ಅದಕ್ಕೆ ನಾನು ಇಲ್ಲಿವರೆಗೂ ಇಷ್ಟು ವರ್ಷದಿಂದ ಅಕ್ಕನ ವಿರುದ್ಧವಾಗಿ ಹೆಜ್ಜೆ ಇಟ್ಟೇ ಇಲ್ಲ. ಅವಳ ಬುದ್ಧಿ ಏನು ಅಂತ ಗೊತ್ತಾದ್ಮೇಲೆ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಮನಸ್ಸು ಮಾಡಿದ್ದೀನಿ. ನೀವು ನನಗೆ ತಾಯಿ ಸಮಾನ. ನಿಮ್ಮ ಹಿಂದೆ ನಾನು ಇರ್ತೀನಿ. ಆದ್ರೆ ಅಕ್ಕ ಹಾಕೋ ಪ್ರತಿ ಹೆಜ್ಜೆನೂ ನಾವು ಇಂಚಿಂಚಾಗಿ ಗಮನಿಸ್ಬೇಕು. ಅಂದ್ರೆ ಅಕ್ಕ ಕೆಲಸದವ್ರನ್ನೆಲ್ಲ ಯಾಕೆ ಕರೆದಿರ್ಬೋದು? ಸುರೇಂದ್ರ, ಇವತ್ತು ಸಂಬಳದ ದಿನ ಅಲ್ವಾ, ಅದಕ್ಕೆ ಕರೆದಿರ್ಬೋದು ಅನ್ಸತ್ತೆ. ಓಹ್ ಹೌದಲ್ವಾ, ಇವತ್ತು ಸಂಬಳದ ದಿನ. ನಾನು ಮರ್ತೇ ಬಿಟ್ಟಿದ್ದೆ. ಅದಕ್ಕೆ ನಾನು ನಿಮ್ಮ ವಿಷಯನಾರ ಅವಳಿಗೆ ಗೊತ್ತಾಗಿ ಅಣ್ಣಂಗೆ ಹೇಳಕ್ ಕರೆದಿರ್ಬೋದೇನೋ ಅಂತ ಅನ್ಕೊಂಡೆ. ಇಲ್ಲ ಸುರೇಂದ್ರ, ಒಂದ್ ವೇಳೆ ಗೊತ್ತಾಗಿದ್ದಿದ್ರೆ ನನ್ನನ್ನ ವೀರು ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾ ಇದ್ಲು. ಹಾಗೇನೂ ಆಗಿರಲ್ಲ ಅದಕ್ಕೆ. ಈಗ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಆಗ್ತಿದೆ ನನಗೆ. ಸುರೇಂದ್ರ, ನೀನ್ ಯಾಕೆ ಸುಮ್ಮನೆ ಗಾಬರಿ ಆಗ್ತೀಯಾ? ಏನ್ ಮಾಡೋದು ಅದಕ್ಕೆ? ಎಷ್ಟೋ ವರ್ಷ ಆದ್ಮೇಲೆ ನನಗೆ ತಾಯಿ ಪ್ರೀತಿ ಸಿಕ್ಕಿದೆ. ನನ್ನ ಅತ್ತಿಗೆ ನನ್ನ ಮನೆಯಲ್ಲಿದ್ದಾರೆ. ನೀವು ಯಾವಾಗಲೂ ಇದೇ ಮನೆಯಲ್ಲಿರ್ಬೇಕು. ಅಣ್ಣನಿಗೆ ಮೊದಲಿನಾಗೆ ನಿಮ್ಮಲ್ಲಿ ಪ್ರೀತಿ ಬರಬೇಕು. ಅದಕ್ಕೆ ನೀವಿಬ್ರು ಜೊತೆಲಿ ಇದ್ಕೊಂಡು ಖುಷಿಯಾಗಿ ಇರೋದನ್ನ ನಾನು ನೋಡಿ ಕಣ್ ತುಂಬ್ಕೋಬೇಕು. ಇದೇ ಅಷ್ಟೇ ನನ್ನ ಜೀವನದ ದೊಡ್ಡ ಆಸೆ. ನಿನ್ನ ಆಸೆ ನೆರವೇರತ್ತೆ ಸುರೇಂದ್ರ. ಹಾಗೆ ನನ್ನ ಬದುಕು ಸರಿ ಹೋಗತ್ತೆ. ಅದನ್ನ ತಡೆಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಇದೇ ಮನೇಲಿ ಇರಬೇಕು ಅಂದ್ರೆ ಇವಳು ಕೆಲ್ಸ ಬಿಡ್ಬೇಕು. ಇವಳು ಕೆಲ್ಸ ಬಿಟ್ರೇನೆ ನಾನು ಈ ಮನೇಲಿ ಇರೋದು. ವರ, ತಗೋ ಕಾಫಿ. ನೀನ್ ಯಾಕೆ ಈ ಕೆಲ್ಸಗಳನ್ನೆಲ್ಲ ಮಾಡ್ತಾ ಇದ್ಯಾ? ಇನ್ಮೇಲೆ ಮನೆ ಕೆಲ್ಸ ಏನೇ ಇದ್ರೂ ನಾನೇ ಮಾಡ್ತೀನಿ. ಮನೆಯಿಂದ ಆಚೆ ಹೋಗಿ ಹೊರಗೆ ದುಡಿಯಕ್ಕಂತೂ ಆಗಲ್ಲ. ಕಡೆ ಪಕ್ಷ ಮನೆ ಕೆಲ್ಸನಾದ್ರೂ ಮಾಡ್ಕೊಂಡಿರ್ತೀನಿ. ವರ, ಏನಿದು? ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೀನು ಇದೇ ತರ ಯೋಚನೆ ಮಾಡ್ತಿದ್ರೆ ಡಿಪ್ರೆಷನ್ಗೆ ಹೋಗ್ತೀಯಾ ಅಷ್ಟೇ. ನನಗೆ ಅರ್ಥ ಆಗತ್ತೆ. ಆಚೆ ಹೋಗಿ ದುಡಿಯೋರ್ಗೆ ಸಡನ್ ಆಗಿ ಮನೇಲಿರು ಅಂದ್ರೆ ಅದು ಜೈಲಲ್ಲಿ ಇದ್ದಂಗೆ ಆಗತ್ತೆ. ನನ್ನ ಫ್ರೆಂಡ್ಸು ಈ ತರ ತುಂಬಾ ಅನ್ಭವಿಸ್ತಿದ್ದಾರೆ. ನೀನ್ ಆ ತರ ಅನ್ಭವಿಸ್ಬಾರ್ದು. ಈಗ ನನ್ನ ಏನ್ ಮಾಡು ಅಂತ ಹೇಳ್ತೀಯ ಶ್ರೀವಲ್ಲಿ? ಮನೆಯಿಂದ ಆಚೆ ಹೋಗಿ ದುಡಿಯಕ್ಕೂ ಆಗಲ್ಲ, ಮನೆ ಸುಮ್ನೆ ಕೂರಕ್ಕೂ ಆಗ್ತಿಲ್ಲ. ಈ ಸಮಸ್ಯೆಗೆಲ್ಲ ಪರಿಹಾರ ನನ್ನ ಹತ್ರ ಇದೆ. ಪರಿಹಾರನ? ಏನಣ್ಣ ಅದು? ನೀವು ಪರಿಹಾರ ಅಂತನಾದ್ರೂ ಅನ್ಕೊಳ್ಳಿ, ಐಡಿಯಾ ಅಂತನಾದ್ರೂ ಅನ್ಕೊಳ್ಳಿ, ಇಲ್ಲ ಪ್ಲಾನ್ ಅಂತ ಬೇಕಾದ್ರೂ ಅನ್ಕೊಳ್ಳಿ. ಒಟ್ನಲ್ಲಿ ವರಲಕ್ಷ್ಮಿ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೆ. ಆದ್ರೆ ಅಮ್ಮಂಗೂ ತೊಂದರೆ ಆಗ್ಬಾರ್ದು, ಬೇಜಾರಾಗ್ಬಾರ್ದು. ಅಣ್ಣ, ಇದೆಲ್ಲ ಸಾಧ್ಯನಾ? ವರ ಏನಾದ್ರೂ ಕೆಲ್ಸಕ್ಕೆ ಹೋದ್ರೆ ಅಮ್ಮ ಮನೆ ಬಿಟ್ಟು ಹೋಗ್ತಾಳೆ. ಅಮ್ಮ ಮನೇಲಿ ಇರ್ಬೇಕಾದ್ರೆ ವರ ಆಫೀಸ್ಗೆ ಹೋಗಕ್ ಆಗಲ್ಲ. ಆಗತ್ತೆ ಶ್ರೀವಲ್ಲಿ, ಎಲ್ಲ ಆಗತ್ತೆ. ರೀ, ಏನ್ರಿ ಹೇಳ್ತಿದ್ದೀರಾ ನೀವು? ಹೌದು ವರ, ಇವಾಗ ಏನು, ನೀನು ಆಫೀಸಿಗೆ ಹೋಗ್ಬಾರದು, ಮನೆಯಲ್ಲೇ ಇದ್ದು ಮನೆ ಕೆಲಸಗಳನ್ನೆಲ್ಲ ಮಾಡಬೇಕು ಅಷ್ಟೇ ತಾನೇ ಅಮ್ಮ ಹೇಳ್ತಿರೋದು.
ಹೌದು. ಹಾಗಾದ್ರೆ ಅಮ್ಮನ ಪ್ರಕಾರ ವರಲಕ್ಷ್ಮಿ ಮನೆಯಲ್ಲೇ ಇದ್ದು ಮನೆ ಕೆಲಸಗಳನ್ನೆಲ್ಲ ಮಾಡ್ತಾಳೆ. ಆದ್ರೆ ಅದೇ ಟೈಮಲ್ಲಿ ಅಮ್ಮನ ಕಣ್ ತಪ್ಪಿಸಿ ಆಫೀಸಿಗೂ ಹೋಗ್ತಾಳೆ. ರೀ ಏನ್ರಿ ಹೇಳ್ತಿದ್ದೀರಾ ನೀವು? ಅತ್ತೆ ಕಣ್ ತಪ್ಸಿ ಆಫೀಸ್ ಹೋಗೋದಾ? ಹೌದು ವರ, ನಿನ್ ಬದಲು ಮನೆ ಕೆಲಸಗಳನ್ನೆಲ್ಲ ನಾನ್ ಮಾಡ್ತೀನಿ. ಅಮ್ಮಂಗಿನ್ ಮನೇಲೆ ಇದೆ ಅಂತ ನಮ್ಸೋಣ. ಆದ್ರೆ ಅಮ್ಮಂಗ್ ಗೊತ್ತಾಗ್ದಿರೋ ಹಾಗೆ ನಿನ್ ಕೆಲ್ಸಕ್ಕೆ ಹೋಗ್ಬೇಕು. ಹೋಗ್ಬಾ. ಅಲ್ಲ ಅಣ್ಣ, ಅಕಸ್ಮಾತ್ ಅಮ್ಮ ಏನಾದ್ರು ಕೇಳಿದ್ರೆ? ಅಮ್ಮ ಏನಾದ್ರು ಕೇಳಿದ್ರೆ ಬಟ್ಟೆ ಒಳಗೆ ಹಾಕಿದ್ದಾಳೆ, ಅಯ್ಯೋ ಸ್ನಾನಕ್ಕೆ ಹೋಗ್ಬಿಟ್ಲು, ರೂಮಲ್ಲಿ ಹೇಳಮ್ಮ ಅಂತ ಏನು ಹೇಳಿ ಮ್ಯಾನೇಜ್ ಮಾಡಿದ್ರೆ ಆಯ್ತು ಅಷ್ಟೇ. ಹೇಳಿ, ಅಕ್ಕ ಏನಾದರೂ ಈ ಕೆಲಸ ಮಾಡಿರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಅಕ್ಕ ಏನಾದರೂ ಇದರಿಂದ ಇದ್ದಾಳೆ ಅಂತ? ಸುಬು, ಅಪ್ಪಂಗೆ ಆ ವಿಜಯಾಂಬಿಕಾ ಮೇಲೆ ತುಂಬ ಪ್ರೀತಿ ಇತ್ತು, ಗೌರವ ಇತ್ತು. ಆ ವಿಜಯಾಂಬಿಕಾ ತಪ್ಪು ಮಾಡಿದ್ಲು ನಿಜ, ಆದರೆ ಅಪ್ಪ ಅವಳನ್ನು ಇನ್ನೂ ಮನೆಯಿಂದ ಹೊರಗಡೆ ಹಾಕಿಲ್ಲ. ಅಂದರೆ ಅಪ್ಪಂಗೆ ಇನ್ನೂ ಆ ವಿಜಯಾಂಬಿಕಾ ಮೇಲೆ ಪ್ರೀತಿ ಗೌರವ ಜೀವಂತವಾಗಿದೆ. ಯಾಕಂದರೆ ಅಪ್ಪ ವಿಜಯಾಂಬಿಕಾ ಈ ರೀತಿ ಮಾಡ್ತಾಳೆ ಅಂತ ಕಲ್ಪನೆನೂ ಮಾಡಿರಲಿಲ್ಲ. ನಾವೇನಾದರೂ ಈಗ ಅಪ್ಪಂಗೆ ನಿಜ ಹೇಳಿದ್ರೆ ಅವ್ರಿಗೆ ತುಂಬ ಶಾಕ್ ಆಗ್ಬೋದು, ಅವರು ತುಂಬ ಟೆನ್ಷನ್ ಮಾಡ್ಕೋಬೋದು. ಅದಕ್ಕೆ ಇವಾಗ ಅವರಿಗೆ ಈ ವಿಷಯ ಹೇಳೋದು ಬೇಡ ಅಂತ ಅನಿಸುತ್ತೆ ನನಗೆ. ಸರಿ ಮೇಡಮ್, ಹಾಗೆ ಮಾಡೋಣ. ಯಾಕಿಬ್ರು ಮಾತಾಡ್ತಾ ಇಲ್ಲ? ನಿಮ್ಗೇನಾದ್ರು ಹಾಗೆ ಅನ್ಸಿದ್ರೆ ನೇರವಾಗಿ ಹೇಳಿ. ಇಲ್ಲಪ್ಪ, ನಮಗೇನು ಆ ಥರ ಅನ್ನಿಸ್ತಾ ಇಲ್ಲ. ಇಲ್ಲ ಯಜಮಾನ್ರೆ, ವಿಜಯ ಮೇಡಮು ಹಾಗೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ನಿಮಗೆ ಮಾಡಿರೋ ಅನ್ಯಾಯಕ್ಕೆ ಆಲ್ರೆಡಿ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಇನ್ನು ಈ ಥರ ಎಲ್ಲ ಮಾಡಬೇಕು ಅಂತ ಅವ್ರ ಮನಸ್ಸೇ ಮಾಡಿರಲ್ಲ ಯಜಮಾನ್ರೆ. ಹೌದಪ್ಪ, ನೀವೇನು ಟೆನ್ಷನ್ ತಗೋಬೇಡಿ, ಏನು ತಲೆ ಕೆಡಿಸ್ಕೋಬೇಡಿ. ಮನೇಲಿ ಡೈಟಿಷಿಯನ್ ಇದ್ದಾರೆ, ಅವ್ರು ಹೇಳ್ದಂಗೆ ಊಟ ತಿಂಡಿ ಮಾಡ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡು ಆರಾಮಾಗಿರಿ. ಹೌದು ಯಜಮಾನ್ರೆ, ಮೊದಲು ನೀವು ಡೈಟಿಷಿಯನ್ ಬಗ್ಗೆ ಯೋಚನೆ ಮಾಡಿ. ಅಂದ್ರೆ ನೀವು ಅವರು ಕೊಡೋ ಊಟ ತಿಂಡಿ, ಅವ್ರು ಹೇಳ್ಕೊಡೋ ವ್ಯಾಯಾಮ, ಆಮೇಲೆ ಅವ್ರು ಹೇಳೋ ಲೈಫ್ ಸ್ಟೈಲು, ಇದ್ರ ಬಗ್ಗೆ ಯೋಚನೆ ಮಾಡಿ ಯಜಮಾನ್ರೆ. ಮಿಕ್ಕಿದೆಲ್ಲ ನಾವು ನೋಡ್ಕೊಂತೀವಿ. ಸರಿನಪ್ಪ, ನೀವು ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ಮುಗೀತು. ನನಗೆ ಕಷಾಯ ಕುಡಿಯೋ ಟೈಮ್ ಆಯಿತು, ನಾನು ಹೊರಡ್ತೀನಿ. ಕಷಾಯನ? ನಿಮ್ಮ ಬಾಯಲ್ಲಿ ಇಂಥ ಮಾತುಗಳು ಕೇಳೋದಕ್ಕೆ ಖುಷಿ ಆಗ್ತಾ ಇದೆ. ಹಾಗಾದ್ರೆ ಆರೋಗ್ಯದ ವಿಷಯದಲ್ಲಿ ಅಪ್ಪನ ಲೈಫು ಸರಿಯಾದ ದಾರಿಗೆ ಬರ್ತಾ ಇದೆ. ಬರೀ ಆರೋಗ್ಯದ ವಿಷಯದಲ್ಲ ಮೇಡಮ್, ಎಲ್ಲಾ ವಿಷಯದಲ್ಲೂ ಅಷ್ಟೇ. ಯಜಮಾನ್ರೆ, ಕಷಾಯ ಆರೋಗ್ಯತೆ, ಬೇಗ ಹೋಗಿ ಕುಡೀರಿ. ಸರಿನಾ? ಸರಿ ಯಜಮಾನ್ರೆ.